ಇನ್ನು ಬೇಸಿಗೆ ಆರಂಭದಲ್ಲೇ ಬೆಂಗಳೂರು ನಗರದಲ್ಲಿ ಜಲಕ್ಷಾಮ ಎದುರಾಗಿದೆ. ಈ ಬೆನ್ನಲ್ಲೇ ಥಣಿಸಂದ್ರ ಹೆಗ್ಡೆ ನಗರದಲ್ಲಿ ಕಾವೇರಿ ನೀರಿನ ಹೆಸರಿನಲ್ಲಿ ಜನರಿಗೆ ನಾಮ ಹಾಕಲಾಗ್ತಾ ಇದೆ. ಜಲಮಂಡಳಿ ಅಧಿಕಾರಿಗಳ ಅನುಮತಿಯನ್ನು ಪಡೆಯದೆ ಖಾಸಗಿ ವ್ಯಕ್ತಿಗಳು ಲಕ್ಷಾಂತರ ರೂಪಾಯಿ ಹಣ ಪಡೆದು ಮನೆಗಳಿಗೆ ಕಾವೇರಿ ನೀರಿನ ಸಂಪರ್ಕವನ್ನು ನೀಡ್ತಾ ಇದ್ದಾರೆ ಇಲ್ಲೀಗಲ್ ಆಗಿ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಖಾಸಗಿ ವ್ಯಕ್ತಿಗಳಿಂದ ಮನೆಗಳಿಗೆ ಕಾವೇರಿ ನೀರಿನ ಸಂಪರ್ಕ, ನೀರಿನ ಕನೆಕ್ಷನ್ ಹೆಸರಲ್ಲಿ ಸಾವಿರಾರು ರೂಪಾಯಿ ವಸೂಲಿ ಆರೋಪ. ಹೆಗ್ಡೆ ನಗರ ಥಣಿಸಂದ್ರದಲ್ಲಿ ಕಾವೇರಿ ಹೆಸರಲ್ಲಿ ಖಮಾಯಿ ದಂಧೆ. ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ ನೀರಿನ ಅಭಾವ ಶುರುವಾಗಿದೆ. ಈ ಬಾರಿ ನೀರಿನ ಸಮಸ್ಯೆ ಆಗಬಾರ್ದು ಅಂತ ಜಲಮಂಡಳಿ ನಾನಾ ಕಸರತ್ತುಗಳನ್ನು ನಡೆಸುತ್ತಿದೆ. ಈ ಬೆನ್ನಲ್ಲೇ ಬ್ಯಾಟರಾಯನಪುರ ಕ್ಷೇತ್ರದ ಹೆಗ್ಡೆ ನಗರ, ಥಣಿಸಂದ್ರ ಸೇರಿ ಹಲವು ವಾರ್ಡ್ಗಳಲ್ಲಿ ಚೌಡಪ್ಪ, ಚಂದ್ರು, ಕಲಂದರ್ ಅನ್ನೋ ಪ್ಲಂಬರ್ಗಳು ಜಲಮಂಡಳಿ ಅಧಿಕಾರಿಗಳ ಹೆಸರು ಹೇಳಿಕೊಂಡು ರಸ್ತೆ ಅಗೆದು ಮನೆಗಳಿಗೆ ಕಾವೇರಿ ನೀರಿನ ಸಂಪರ್ಕ ನೀಡುತ್ತಿದ್ದಾರೆ. ಒಬ್ಬೊಬ್ಬರಿಂದ 4,000 ರೂಪಾಯಿಯಿಂದ 20,000 ರೂಪಾಯಿ ತನಕ ವಸೂಲಿ ಮಾಡ್ತಿದ್ದಾರೆ ಎಂದು ಹಣ ಕೊಟ್ಟವರು ಆರೋಪಿಸುತ್ತಿದ್ದಾರೆ. ಅಲ್ಲಿಂದ ತಗೊಂಡಿರೋದು ಕನೆಕ್ಷನ್ ಲೆಂತ್ ತುಂಬ ಇದೆ ಅಂತ ಅವ್ರು ತಗೊಂಡಿದ್ದಾರೆ ಅಷ್ಟೇ. 12,000 ಇಲ್ಲ ಬರ್ತಾ ಇಲ್ಲ ಸರ್. ನಾನು ಅದಕ್ಕೆ ಇದು ಟ್ಯಾಕ್ಸ್ದು ಮತ್ತು ಡೆಸಿಲ್ಡೇಟ್ ಸರ್ಟಿಫಿಕೇಟ್ ಅದು ಎಲ್ಲ ಕೊಡಬೇಕಂತೆ. ಅದು ಕೊಟ್ಟ ಮೇಲೆ ಅವ್ರು ಮಾಡ್ತಾರೆ ಅಂತ ಹೇಳಿದ್ರು. ಸರ್ ಈ ಏರಿಯಾನಲ್ಲಿ ಎಲ್ಲ ತೊಗೊಳ್ತಾ ಇದ್ದಾರೆ, ಎಲ್ಲರೂ ಮಾಡಿಸ್ತಾ ಇದ್ದಾರೆ, ಅವರೆಲ್ಲ ಮಾಡಿಸಿದ್ದಾರೆ. ನನಗೆ ಅವ್ರದ್ದೆಲ್ಲ ನಾನು ಕೇಳಿಲ್ಲ ಸರ್. ನಾನು ಯಾರ ಮನೆಗೆ ಹೋಗಲ್ಲ, ಕೇಳಲ್ಲ. ನಾನು ಈ ಆ ಕಡೆನೂ ಮಾಡಿದ್ದಾರೆ, ಈ ಕಡೆನೂ ಮಾಡಿದ್ದಾರೆ ಎಲ್ಲ. ನನಗೆ ಆ ಥರ ತುಂಬ ದೂರ ಲೆಂತಿಂದ ತಗೋಬೇಕು, ಹತ್ತಿರ ಆದರೆ ಕಮ್ಮಿ ಆಗ್ತಿತ್ತು ಅಂತ ಹೇಳಿದ್ರು ನನಗೆ. ಪೈಪ್ ಗೀಪ್ ಎಲ್ಲ ಅವ್ರದ್ದೇ. ಸ್ಥಳ ಪರಿಶೀಲನೆ ಮಾಡಿದ ಸ್ಥಳೀಯ ಜಲಮಂಡಳಿ ಎಇಇ ಕಾಸು ಪೀಕಿದವರ ಮೇಲೆ ಎಫ್ಐಆರ್ ದಾಖಲಿಸಲು ನಿರ್ಧಾರ. ಖಾಸಗಿ ವ್ಯಕ್ತಿಗಳ ಮೇಲೆ ಕ್ರಮಕ್ಕೆ ಜಲಮಂಡಳಿ ಅಧ್ಯಕ್ಷ ಸೂಚನೆ. ರಸ್ತೆ ಅಗೆದು ಪೈಪ್ ಕಲೆಕ್ಷನ್ ನೀಡಿದ್ದ ರಸೂಲ್ ಲೇಔಟ್ಗೆ ಜಲಮಂಡಳಿ ಯಲಹಂಕ ಉಪವಿಭಾಗದ ಎಇಇ ರಾಜೇಶ್ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದ್ರು. ರಸ್ತೆ ಅಗೆದ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದಿದ್ದಾರೆ. ಅಧಿಕಾರಿಗಳ ಅನುಮತಿ ಇಲ್ಲದೆ ನೀರಿನ ಸಂಪರ್ಕ ಕೊಡ್ತಿದ್ದ ಚೌಡಪ್ಪ, ಚಂದ್ರು, ಕಲಂದರ್ ವಿರುದ್ಧ ಹೆಗ್ಡೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಸ್ಥಳೀಯ ಇಂಜಿನಿಯರ್ ಮುಂದಾಗಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜಲಮಂಡಳಿ ರಾಮ್ ಪ್ರಸಾದ್ ಮನೋಹರ್, ಖಾಸಗಿ ಪ್ಲಂಬರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ನೀವು ಹೇಳಿದ ಮುಖಾಂತರ ನನಗೆ ಗಮನಕ್ಕೆ ಬಂದಿದೆ. ಕಂಪಲ್ಸರಿಯಾಗಿ ನಮ್ಮ ಚೀಫ್ ಇಂಜಿನಿಯರನ್ನು ಕಳಿಸ್ತೀನಿ. ಅಲ್ಲಿ ಏನಾದರೂ ಆ ಥರ ತೊಂದರೆಗಳಾಗಿದ್ದರೆ, ಜನರ ಥರ ಏನಾದರೂ ವಸೂಲಿ ಮಾಡಿದರೆ ಆ ಪ್ರೈವೇಟ್ ಪಾರ್ಟಿಗಳ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡ್ತೀನಿ. ಈಗ ಇತ್ತೀಚೆಗೆ ಭಾಳಷ್ಟು ಫ್ರಾಡ್ಗಳು ನಡೀತಾ ಇದೆ. ಹಾಗಾಗಿ ನಾನು ಅಂಥವ್ರ ಮೇಲೆ ನಾಟ್ ಓನ್ಲಿ BWSB ಎಲ್ಲ ಕಡೆಯೂ ಕೂಡ ಫ್ರಾಡ್ಗಳು ನಡೀತಾ ಇದೆ. ಅಂದರೆ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಮಾಡುವಂಥ ಜನ ಇದ್ದಾರೆ. ಅವ್ರ ಮೇಲೆ ನಾನು ಕ್ರಮ ತಗೊಂಡು ಅಧಿಕೃತವಾಗಿ ನಮ್ಮ ಬೋರ್ಡಿಗೆ ಅಮೌಂಟ್ ಕಟ್ಟಬೇಕು. ಕಟ್ಟಾದಮೇಲೆ ನಮ್ಮ ಕಡೆಯಿಂದ ಅಧಿಕೃತವಾಗಿ ಪರ್ಮಿಷನ್ ಸಿಕ್ಕಿದ ಮೇಲೆ ಅವರು ನಮ್ಮ ಪೈಪನ್ನು ಹೋಲ್ ಮಾಡಿ ಅಲ್ಲಿಂದ ತಗೊಂಡು ನೀರು ಮೀಟರ್ ಫಿಕ್ಸ್ ಮಾಡ್ಬೋದು. ಈಗೇನು ಇದು ಅನಧಿಕೃತವಾಗಿ ಕನೆಕ್ಷನ್ ತೊಗೋತಾರಂತಲ್ಲ, ಅದನ್ನು ಯಾರು ಮಾಡಿಕೊಟ್ಟಾರೆ ಅವ್ರ ಮೇಲೆ ನಾವು FIR ಮಾಡಿಸಿ ಮತ್ತು ಅವ್ರನ್ನ ಕಾಂಟ್ರಾಕ್ಟ್ ನೇಮ್ನ ಬ್ಲಾಕ್ ಲಿಸ್ಟ್ಗೆ ಹಾಕ್ತೀವಿ. ಅಲ್ಲ, ಸಬ್ ಕಾಂಟ್ರಾಕ್ಟ್ಗಳಲ್ಲ, ಅವರು ಪ್ಲಂಬರ್ಗಳು. ಅವ್ರು ಏನು ಮಾಡಿದ್ರೆ ಅವ್ರು ಏನು ಹೆಸರು ಹೇಳಿರಲ್ಲ ಅವ್ರನ್ನ ನಾವು FIR ಇದು ಮಾಡ್ಕೊಡ್ತೀವಿ. ಈಗ ಚೌಡಪ್ಪ ಅಂತ ಹೇಳ್ತಿದ್ದಾರೆ, ಚೌಡಪ್ಪ ಮತ್ತು ಚಂದು ಮತ್ತು ಕಲಂದರ್ ಅವ್ರನ್ನ ನಾವು ಇದು ಕೊಡ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ. ಯಾಕಂದರೆ ಅದು ತಪ್ಪು ಕೆಲಸ ಮಾಡೋಂಗಿಲ್ಲ. ಕಾವೇರಿ ನೀರಿನ ಸಂಪರ್ಕ ಪಡೆಯಲು ಅಧಿಕಾರಿಗಳ ಅನುಮತಿ ಕಡ್ಡಾಯ. ಈ ನೀರಿನ ಸಂಪರ್ಕ ಪಡೆಯಲು ಏನೆಲ್ಲ ನಿಯಮಗಳನ್ನ ಅನುಸರಿಸಬೇಕಾಗುತ್ತೆ ಅಂತ ನೋಡೋದಾದ್ರೆ, ಜಲಮಂಡಳಿ ನಿಯಮವೇನು? ಅಧಿಕೃತವಾಗಿ ಜಲಮಂಡಳಿ ಬೋರ್ಡ್ಗೆ ಮೊದಲು ಹಣ ಸಂದಾಯ ಮಾಡಬೇಕು. ಆಯಾ ವಲಯದ ಅಧಿಕಾರಿಗಳಿಂದ ಅನುಮತಿ ಸಿಕ್ಕ ಬಳಿಕ ಕಾವೇರಿ ಪೈಪ್ ಮುಟ್ಟಬಹುದು. 600 ಚದರ ಅಡಿಗೆ 3 ರಿಂದ 3,500 ಸಾವಿರ ದರ ನಿಗದಿ. ಮನೆಗಳ ಅಳತೆ ಮೇಲೆ ದರ ನಿಗದಿ ಮಾಡಲಾಗುತ್ತದೆ. ಆನ್ಲೈನ್ನಲ್ಲಿ ಅರ್ಜಿ ಹಾಕಿದ ನಂತರ ರಸ್ತೆ ಅಗೆಯಲು ಅವಕಾಶ. ಅಧಿಕಾರಿಗಳು ಅನುಮತಿ ಕೊಟ್ಟ ಬಳಿಕ ಪೈಪ್ ಅಳವಡಿಕೆ ಕಾರ್ಯ ಮಾಡಬೇಕು. ಅಧಿಕಾರಿಗಳ ಅನುಮತಿ ಇಲ್ಲದೆ ಕಂಡಲ್ಲಿ ರಸ್ತೆಯನ್ನ ಅಗೆದಿದ್ದಾರೆ. ಕೆಲವರು ನೇರವಾಗಿ ಹಣ ಕೊಟ್ರೆ, ಇನ್ನು ಕೆಲವರು ಫೋನ್ಪೇ ಮೂಲಕ ಹಣ ನೀಡಿದ್ದಾರೆ. ಹಣ ಕೊಟ್ಟು 1 ವಾರವಾದ್ರೂ ಈವರೆಗೂ ಮನೆಗಳಿಗೆ ನೀರೇ ಬಂದಿಲ್ಲ. ಈ ಬಗ್ಗೆ ಪ್ರಶ್ನಿಸಿದ್ರೆ ಧಮಕಿ ಬೇರೆ ಹಾಕ್ತಾರಂತೆ. ಕಾವೇರಿ ನೀರಿನ ಸಂಪರ್ಕವನ್ನ ಕೊಡ್ತೀವಿ ಅಂತ ಹೇಳಿ ಈಗ ಈ ಏರಿಯಾದ ಜನರಲ್ಲಿ ಸಾವಿರಾರು ಹಣವನ್ನು ಪೀಕಲಾಗ್ತಾ ಇದೆ. ಸದ್ಯ ನಾನು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಈ ರಸ್ತೆಯನ್ನು ಸಂಪೂರ್ಣವಾಗಿ ಒಂದು ಭಾಗದಲ್ಲಿ ಅಗ್ದಿದ್ದಾರೆ. ಅಗ್ದು ಒಂದು ಪೈಪನ್ನು ಈಗ ಇಲ್ಲಿ ಅಳವಡಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಒಂದು ಪೈಪ್ಗಳನ್ನು ಆ ಪೈಪ್ಗಳನ್ನು ಹಾಕಿ ಅಲ್ಲಿಂದ ಮನೆಗಳಿಗೆ ನೀರು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈ ರೋಡ್ನ ಮುಂಭಾಗದಲ್ಲಿಯೇ ಈ ಒಂದು ಪೈಪನ್ನು ಅಳವಡಿಸುವಂತಹ ಕೆಲಸಕ್ಕೆ ಖಾಸಗಿ ವ್ಯಕ್ತಿಗಳು ಮುಂದಾಗಿದ್ದಾರೆ. ಅಲ್ಲಲ್ಲಿ ಆ ಪೈಪ್ಗಳನ್ನು
ಒಂದು ಭಾಗದಲ್ಲಿ ನೀರನ್ನು ಪೂರೈಕೆ ಮಾಡಲಿಕ್ಕೆ ಒಂದು ಪೈಪ್ಗಳನ್ನು ಅಳವಡಿಕೆ ಮಾಡಿ ಇಲ್ಲಿಂದ ನೇರವಾಗಿ ಮನೆಗಳಿಗೆ ನೀರು ಪೂರೈಕೆ ಮಾಡುವಂತಹ ಕೆಲಸಕ್ಕೆ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಬ್ಬೊಬ್ಬರಿಂದ ಸಾವಿರಾರು ರೂಪಾಯಿ ಇಡೀ ಥಣಿಸಂದ್ರ ವಾರ್ಡು ಜೊತೆಗೆ ಹೆಗ್ಡೆ ನಗರದಲ್ಲಿ ಇಂಥದ್ದೇ ಖಾಸಗಿ ವ್ಯಕ್ತಿಗಳು ಈ ರೀತಿಯ ದಂಧೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಜಲಮಂಡಳಿ ಅಧಿಕಾರಿಗಳು ಏನಿದ್ದಾರೆ ಅವರು ಸ್ಥಳಕ್ಕೆ ವಿಸಿಟನ್ನು ಮಾಡಬೇಕು, ಈ ರೀತಿಯ ಅಕ್ರಮಗಳಿಗೆ ಬ್ರೇಕನ್ನು ಹಾಕುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅಧಿಕಾರಿಗಳೇ ಸ್ಥಳೀಯರನ್ನ ಬಿಟ್ಟು ಈ ದಂಧೆ ನಡೆಸುತ್ತಿದ್ದಾರಾ ಅನ್ನೋದರ ಬಗ್ಗೆ ಮೇಲಾಧಿಕಾರಿಗಳು ಪತ್ತೆ ಹಚ್ಚಬೇಕಿದೆ. ರಸ್ತೆಯನ್ನ ಅಗೆಯೋದಲ್ಲದೆ ಅಕ್ರಮವಾಗಿ ಕಾವೇರಿ ನೀರಿನ ಸಂಪರ್ಕ ಕೊಡುವ ಖಾಸಗಿ ವ್ಯಕ್ತಿಗಳ ಮೇಲೆ ಶಿಸ್ತು ಕ್ರಮ ಆಗಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.